ಪದ್ಮಭವಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರ ಪರಾಶರಂ ಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಂ ಅಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಂ ಅಥಾಸ್ಯ ಪದ್ಮಪಾದಂ ಚ ಹಸ್ತಾಮಲಕಂ ಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರಂ ಅನ್ಯಾನ್ ಅಸ್ಮದ್ಗುರೂನ್ ಸಂತತಂ ಆನತೋಸ್ಮಿ. We have just chanted the Hanuman Chalisa. ಈಗ ತಾನೇ ನಾವು ಹನುಮಾನ್ ಚಾಲೀಸ ಪಾರಾಯಣ ಮಾಡಿದ್ದೇವೆ. ಹನುಮಾನ್ ಚಾಲೀಸಾನಲ್ಲಿ ತುಳಸಿದಾಸರು ಸುಂದರವಾಗಿ ಹೇಳಿದ್ದಾರೆ, ಕುಮತಿ ನಿವಾರ ಸುಮತಿಕೆ ಸಂಗಿ. ಕುಮತಿ ನಿವಾರ ಸುಮತಿಕೆ ಸಂಗಿ. ಕುಮತಿ ಅಂದರೆ ಕೆಟ್ಟ ಬುದ್ಧಿ, ಕುಮತಿ ಅಂದರೆ ಸೋಮಾರಿ ಬುದ್ಧಿ, ಕುಮತಿ ಅಂದರೆ ಬೇರೆಯವರು ತೊಂದರೆ ಕೊಡೋ ಬುದ್ಧಿ. ಕುಮತಿ ಈಸ್ ಬ್ಯಾಡ್ ಇಂಟೆಲೆಕ್ಟ್. ಕುಮತಿ ಮೀನ್ಸ್ ಬ್ಯಾಡ್ ಇಂಟೆಲೆಕ್ಟ್, ಬ್ಯಾಡ್ಲಿ ಓರಿಯೆಂಟೆಡ್ ಕಾಂಡಕ್ಟ್. ದಟ್ಸ್ ಕಾಲ್ಡ್ as ಕುಮತಿ. And sumati is good intellect. Mati means intellect. Mati means intellect. So sumati ಅಂದರೆ ಒಳ್ಳೆ ಬುದ್ಧಿ. ಒಳ್ಳೆ ಬುದ್ಧಿ ಅಂದರೆ ಏನರ್ಥ? ನಿರಂತರವಾಗಿ ಇನ್ನೊಬ್ರು ಒಳ್ಳೇದು ಮಾಡಬೇಕು, ಪಾಠ ಚೆನ್ನಾಗಿ ಓದಬೇಕು, ನಿದ್ದೆ ಮಾಡಬಾರ್ದು, ಒಳ್ಳೆ ಬುದ್ಧಿ. ಸುಮತಿ ಅಂದರೆ ಅದು ಒಳ್ಳೆಯದು. ಕುಮತಿ ಅಂದರೆ ದುರ್ಬುದ್ಧಿ. ಎಲ್ಲಿ ವೆರೆವರ್ ದೇರ್ ಇಸ್ ದಿ ಪ್ರಿಫಿಕ್ಸ್ ಕುಬುದ್ಧಿ. ಭವಾನಿ ಅಷ್ಟಕಂ ಇಟ್ ಕಮ್ಸ್ ಕುಬುದ್ಧಿ, ಕುಬುದ್ಧಿ, ಕುಮತಿ, ಕುಕರ್ಮಿ. ಆಲ್ ಕು is an indication of the wicked. So Bhagavan Rishi Tulsidas has said that Hanuman gives us sumati. Kumati nivar sumati ke sangi. Kumati nivar sumati ke sangi means nivaran karna, remove. Hanuman, by remembering Hanuman, by chanting the Hanuman Chalisa, Hanuman Ashtak and the different stotras, shlokas of Hanuman, we will be actually training our mind to become a good mind, good intellect. Hanuman Chalisa ಹೇಳೋದ್ರಿಂದ, ಹನುಮಾನ್ ಅಷ್ಟಕ ಹೇಳೋದ್ರಿಂದ, ಹನುಮಾನ್ ಸ್ತುತಿ ಹೇಳೋದ್ರಿಂದ ಏನಾಗುತ್ತೆ? ನಮ್ಮ ಬುದ್ಧಿ ಏನಾಗುತ್ತೆ? ಸುಮತಿ ಆಗುತ್ತೆ, ಒಳ್ಳೆ ಬುದ್ಧಿ ಆಗುತ್ತೆ. ಸೊ ಇದರಿಂದ ಕುಮತಿ ನಿವಾರ ಸುಮತಿಕೆ ಸಂಗಿ. ಹನುಮಾನ್ ಕೂಡ ಆಮೇಲೆ ಯಾರು ಹನುಮಾನ್ ಬಂದು ರಾವಣನನ್ನು ಭೇಟಿ ಮಾಡಿದಾಗ, ವೆನ್ ಹನುಮಾನ್ ಮೀಟ್ಸ್ ರಾವಣ್, ದೆನ್ ಆಲ್ಸೋ ಹಿ ಟೆಲ್ಸ್ ಹಿಮ್, ಹಿ ಗಿವ್ಸ್ ಹಿಮ್ ಗುಡ್ ಕೌನ್ಸಿಲ್. ಇವಾಗ ಸೀತಾದೇವಿಯನ್ನು ನೋಡ್ಬಿಟ್ಟು ಆಮೇಲೆ ಆಂಜನೇಯ ಏನು ಮಾಡ್ತಾರೆ? ಲಂಕೆ ಹೋಗ್ಬೇಕಾದ್ರೆ ಇವರು ಅವ್ರನ್ನ ಕೈದಿ ಮಾಡ್ತಾರೆ. ದಿ ರಾಕ್ಷಸಸ್ ಟೇಕ್ ಹಿಮ್ ಆಸ್ ಕ್ಯಾಪ್ಟಿವ್. ದ ರಾಕ್ಷಸ ವಿಲ್ ಟೇಕ್ ಹನುಮಾನ್ ಆಸ್ ಕ್ಯಾಪ್ಟಿವ್ ಅಂಡ್ ದೆನ್ ಟೇಕ್ ಹಿಮ್ ಟು ರಾವಣ. ಆಂಜನೇಯ ರಾವಣ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಹನುಮಾನ್ ವಿಲ್ ಗಿವ್ ಸದ್ಬುದ್ಧಿ. ಈ ಕೌನ್ಸಿಲ್ಸ್ ರಾವಣ ಹೇಳ್ತಾರೆ, ಬುದ್ಧಿ ಒಳ್ಳೆ ಮಾತು ಹೇಳ್ತಾರೆ. ಈ ಟೆಲ್ಸ್ ಹಿಮ್, no, what you are doing is wrong. One more chance you have. You have one more opportunity. You go and surrender to Ram, give back Sita. Then Ram will pardon you. He will not take it amiss. That is called as Sumati Upadesha. Sumati Upadesha ಕೊಡ್ತಾರೆ, ಒಳ್ಳೆ ಬುದ್ಧಿ ಉಪದೇಶ ಕೊಡ್ತಾರೆ. ಆದರೆ ರಾವಣ ಕೇಳಲ್ಲ. So now Hanuman is narrating everything to Sita. See, Hanuman ಏನು ಮಾಡ್ತಾ ಇದ್ದಾರೆ?
ಎಲ್ಲವನ್ನು ಸೀತೆಗೆ ಹೇಳ್ತಾ ಇದ್ದಾರೆ, ರಾಮರ ಬಗ್ಗೆ ಹೇಳ್ತಾ ಇದ್ದಾರೆ. ಸೀತಾ ಇಸ್ ಟೆಸ್ಟಿಂಗ್ ಹನುಮಾನ್. ಸೀತೆ ಬಂದು ಹನುಮಾನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ, ಪರೀಕ್ಷೆ ಮಾಡ್ತಾ ಇದ್ದಾರೆ. ನಿಜವಾಗಿ ಇವನು ಹನುಮಾನ ಅಥವಾ ರಾಮನ ವೇಷ ಹಾಕೊಂಡು ಬಂದಂತ ಪರೀಕ್ಷೆ ಮಾಡ್ತಾ ಇದ್ದಾಳೆ. ವಿಪುಲಾಂಸೋ ಮಹಾಬಾಹು ಕಂಬುಗ್ರೀವ ಶುಭಾನನಃ ಗೂಢಜತ್ರುಃ ಸುತಾಂ ರಾಕ್ಷೋ ರಾಮೋ ನಾಮ ಜನೈಃ ಶ್ರುತಃ ದುಂದುಭಿಸ್ವನ ನಿರ್ಘೋಷಃ ಸ್ನಿಗ್ಧವರ್ಣ ಪ್ರತಾಪವಾನ್ ಸಮಶ್ಚ ಸುವಿಭಕ್ತಾಂಗೋ ವರ್ಣಂ ಶ್ಯಾಮಂ ಸಮಾಶ್ರಿತಃ ತ್ರಿಸ್ಥಿರಸ್ತ್ರಿಪ್ರಲಂಬಶ್ಚ ತ್ರಿಸಮಸ್ತ್ರಿಶುಚೋನ್ನತಃ ತ್ರಿತಾಮ್ರಸ್ತ್ರಿಷು ಚ ಸ್ನಿಗ್ಧೋ ಗಂಭೀರಸ್ತ್ರಿಷು ನಿತ್ಯಶಃ ತ್ರಿವಲೀಮಾಂಸ್ತ್ರ್ಯವನತಃ ಚತುರ್ವ್ಯಂಗಸ್ತ್ರಿಶೀರ್ಷವಾನ್ ಚತುಷ್ಕಲಶ್ಚತುರ್ಲೇಖಃ ಚತುಷ್ಕಿಶ್ಕುಶ್ಚತುಸ್ಸಮಃ ಚತುರ್ದಶ ಸಮದ್ವಂದ್ವ ಚತುರ್ದಂಷ್ಟಶ್ಚತುರ್ಗತಿಃ ಮಹೋಷ್ಠಹನುನಾಸಶ್ಚ ಪಂಚಸ್ನಿಗ್ಧೋಷ್ಟವಂಶವಾನ್ ದಶಪದ್ಮೋ ದಶಬೃಹತ್ ತ್ರಿಭಿರ್ವ್ಯಾಪ್ತೋ ದ್ವಿಶುಕ್ಲವಾನ್ ಷಡುನ್ನತೋ ನವತನುಃ ತ್ರಿಭಿರ್ವ್ಯಾಪ್ನೋತಿ ರಾಘವಃ ಸತ್ಯಧರ್ಮರತಃ ಶ್ರೀಮಾನ್ ಸಂಗ್ರಹಾನುಗ್ರಹೇ ರತಃ ದೇಶಕಾಲವಿಭಾಗಜ್ಞಃ ಸರ್ವಲೋಕಪ್ರಿಯಂ ವದಃ. Very, very detailed description of the body of Sri Ram. Because Sita is asking, how does Sri Rama look? Because there are very secret, what you call, characteristics of the body, which Hanuman has specifically seen, and then he is going to describe that. He has broad shoulders. Rama has broad shoulders. Sri Ramanige ಒಳ್ಳೆ ಬಹಳ ವಿಶಾಲವಾದ ತೋಳುಗಳಿವೆ. ಮೈಟಿ ಆರ್ಮ್ಸ್, ಬಲವಂತವಾದ ಕೈಗಳಿದೆ. ಎ ಕಾಂಚ್ ಶೇಪ್ಡ್ ನೆಕ್, ಶಂಕು ಕಂಬುಗ್ರೀವ ಅಂತ ಹೇಳ್ತಾರೆ. ಕಂಬುಗ್ರೀವ ಅಂತ ಹೇಳಿದ್ರೆ ನಮ್ಮ ಕುತ್ತಿಗೆ ಇದೆಯಲ್ಲ, ಕುತ್ತಿಗೆ. ದಿಸ್ ನೆಕ್ ಇಸ್ ದೇರ್, ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಕಾಂಚ್, ಸ್ಲೈಟ್ಲಿ ಟೇಪರ್ಡ್ ಫ್ರಮ್ ಟಾಪ್ ಟು ಬಾಟಮ್. ಎ ಚಾರ್ಮಿಂಗ್ ಕೌಂಟೆನೆನ್ಸ್ ಅಂಡ್ ಕಾಪರಿ ಐಸ್, ತುಂಬ ಸುಂದರವಾದ ಮುಖ, ಆಮೇಲೆ ಕೆಂಪು ಬಣ್ಣದ ಕಣ್ಣುಗಳು. He has his clavicle concealed behind muscles and is known by the name of Sri Rama. ಇವಾಗ ಕ್ಲಾವಿಕಲ್ ಅಂತ ಹೇಳಿದ್ರೆ ಈ ಖಂಡಗಳಿದೆ, ಮನುಷ್ಯನ ಖಂಡಗಳು. ಆ ಖಂಡಗಳ ಹಿಂಭಾಗದಲ್ಲಿ ಆ ಶರೀರದ ಮಾಂಸ ಭಾಗ ಇರೋದ್ರೆ ಮಸಲ್ಸ್ ಆರ್ ವೆರಿ ಪ್ರಾಮಿನೆಂಟ್ಲಿ ವಿಸಿಬಲ್ and is known by the name of Sri Rama. ಅವರಿಗೆ ಶ್ರೀರಾಮ ಅಂತ ಹೆಸರು. He has a voice deep like the sound of a kettle drum.
ಅಂದರೆ ಅವ್ರ ಗಂಟ್ಲು ಬಂದ್ಬಿಟ್ಟು ಒಳ್ಳೆ ಗಂಭೀರವಾದ ಗಂಟ್ಲು. ಅವ್ರ ಗಂಟ್ಲು ಹೆಂಗಿರುತ್ತೆ? ಗಂಭೀರವಾದ ಗಂಟ್ಲು. ಒಳ್ಳೆ ಮನುಷ್ಯ ಮಾತಾಡಿದ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ ಕೇಳಕ್ಕೆ ಶ್ರೀರಾಮ ಮಾತಾಡಿದ್ರೆ. ಆ್ಯಂಡ್ ಎ ಗ್ಲಾಸಿ ಸ್ಕಿನ್. ಅವರ ಶರೀರದಲ್ಲಿರುವ ಚರ್ಮ ಬಂದ್ಬಿಟ್ಟು ಅದರಲ್ಲಿ ಒಣಗೋಗಿರೋ ಭಾಗನೇ ಇಲ್ಲ. ದೇರ್ ಇಸ್ ನೋ ಡ್ರೈ ಸ್ಕಿನ್ ಆನ್ ಇಸ್ ಬಾಡಿ ಅಟ್ ಆಲ್. ಇಟ್ ಇಸ್ ವೆರಿ ಗ್ಲಾಸಿ ಸ್ಕಿನ್. ತುಂಬ ಸುಂದರವಾದ ಚರ್ಮ ಅವ್ರದ್ದು. ಇಸ್ ಫುಲ್ ಆಫ್ ಗ್ಲೋರಿ. ನಿರಂತರವಾಗಿಯೂ ಒಳ್ಳೆ ಕೀರ್ತಿವಂತರಾಗಿರ್ತಾರೆ. ಸ್ಕ್ವಯರ್ ಬಿಲ್ಟ್. ಶರೀರ ಬಂದು ಒಳ್ಳೆ ಲಕ್ಷಣವಾದ ಶರೀರ. ಆ್ಯಂಡ್ ವೆಲ್ ಪ್ರಪೋರ್ಷನ್ ಲಿಮ್ಸ್ ಆ್ಯಂಡ್ ಇಸ್ ಎಂಡೋಲ್ಡ್ ವಿತ್ ಅ ಡಾರ್ಕ್ ಬ್ರೌನ್ ಕಂಪ್ಲೆಕ್ಷನ್. ಶರೀರ ಇವು ಕೈ ಎಷ್ಟು ಉದ್ದ ಇರಬೇಕು, ಕಾಲು ಎಷ್ಟು ಉದ್ದ ಇರಬೇಕು, ತೋಳು ಹೆಂಗಿರ್ಬೇಕು, ಎಲ್ಲವೂ ಕೂಡ ತುಂಬ ಸುಂದರವಾದ ಒಂದು ಶರೀರ ಅವ್ರದ್ದು. ಮತ್ತು ಒಂದು ಅವರ ಬಣ್ಣ ಬಂದ್ಬಿಟ್ಟು ಕಪ್ಪು ಬಣ್ಣ. ಶ್ರೀರಾಮರ ಬಣ್ಣ ಹೆಂಗಿರುತ್ತೆ? ಕೆಂಪು ಬಣ್ಣ ಅಲ್ಲ, ಹೆಂಗಿರುತ್ತೆ? ಕಪ್ಪು ಬಣ್ಣ. ಹಿ ಈಸ್ ಎವರ್ ಸ್ಟಿಫ್ ಇನ್ 3 limbs, ನೇಮ್ಲಿ ದಿ ಚೆಸ್ಟ್, ರಿಸ್ಟ್ ಆ್ಯಂಡ್ ಫಿಸ್ಟ್. ಇದು ಅವರು ಈ ಎದೆ ಬಂದ್ಬಿಟ್ಟು ಗಟ್ಟಿಯಾಗಿದೆ. ಆಮೇಲೆ ಈ ಜಾಗ ಗಟ್ಟಿಯಾಗಿದೆ, ತುಂಬ ಗಟ್ಟಿಯಾಗಿದೆ. ಆಮೇಲೆ ಕೈ ಹಿಡಿದ್ರು ಕೂಡ ತುಂಬ ಗಟ್ಟಿಯಾಗಿರುತ್ತೆ. ಲಾಂಗ್ ಇನ್ 3, ಐಬ್ರೋಸ್ ಆರ್ ಲಾಂಗ್, ಆರ್ಮ್ಸ್ ಆರ್ ಲಾಂಗ್ ಆ್ಯಂಡ್ ದಿ ಬಾಟಮ್ ಪಾರ್ಟ್ ಆಫ್ ಇಸ್ ಬಾಡಿ ಇಸ್ ಆಲ್ಸೋ ಲಾಂಗ್. ಎಲ್ಲವೂ ಕೂಡ ಉದ್ದವಾದ ಕಣ್ಣು ಹುಬ್ಬುಗಳು. ಅದಾದ ನಂತರ ಆಮೇಲೆ ಆರ್ಮ್ಸ್, ಕೈಗಳು ತುಂಬ ಉದ್ದವಾಗಿದ್ದು. ಈ ಶರೀರದ ಕೆಳಭಾಗಗಳು ತುಂಬ ಉದ್ದವಾಗಿದೆ. ಯೂನಿಫಾರ್ಮ್ ಇನ್ 3, ಹಿಸ್ ಲಾಕ್ಸ್ ಆ್ಯಂಡ್ ನೀಸ್. ಅಂದರೆ ಅವರ ಇದರಲ್ಲಿ ಅವರು ಕೂದಲುಗಳಿದೆಯಲ್ಲ, ಕೂದಲುಗಳು ತುಂಬ ಚೆನ್ನಾಗಿದೆ. ಅವರ ಮಂಡಿ ಕೂಡ ತುಂಬ ಚೆನ್ನಾಗಿದೆ. ಎಲಿವೇಟೆಡ್ ಇನ್ 3, ದ ಚೆಸ್ಟ್, ದ ರಿಮ್ ಆಫ್ ದ ನೇವಲ್ ಆ್ಯಂಡ್ ದಿ ಅಬ್ಡೊಮೆನ್. ಅಂದರೆ ಇಲ್ಲಿ ಎದೆ ಚೆನ್ನಾಗಿ ಬೆಳೆದಿರೋ ಎದೆ, ಹೊಟ್ಟೆ ಭಾಗ ಕೂಡ ಚೆನ್ನಾಗಿ ಬೆಳೆದಿದೆ. ಕಾಪರಿ ಇನ್ 3, ದ ರಿಮ್ಸ್ ಆಫ್ ಹಿಸ್ ಐಸ್, ನೇಲ್ಸ್ ಆ್ಯಂಡ್ ದ ಪಾಮ್ಸ್ ಆಸ್ ವೆಲ್ ಆಸ್ ದ ಸೋಲ್. ಅಂದರೆ ಕಣ್ಣುಗಳ ಹೊರಭಾಗ ಕೆಂಪಗಿರುತ್ತೆ. ಆಮೇಲೆ ಅವರ ಉಗುರುಗಳು ಕೂಡ ಕೆಂಪಾಗಿದೆ. ಕೈ ತಲ ಕೂಡ ಕೆಂಪಗಿದೆ. ಕಾಲಿನ ಕೆಳಭಾಗ ಕೂಡ ಕೆಂಪಗಿದೆ. ಆ್ಯಂಡ್ ದೆನ್ ಕಾಪರಿ ಇನ್ 3, ಸಾಫ್ಟ್ ಇನ್ 3, ದಿ ಎಂಡ್ ಆಫ್ ದಿ ಮೆಂಬ್ರಮ್ ವಿರೈಲ್, ದ ಲೈನ್ಸ್ ಆನ್ ಹಿಸ್ ಸೋಲ್ಸ್ ಆ್ಯಂಡ್ ದಿ ಹೇರ್. ಅಂದರೆ ವಿಶೇಷವಾದ ಭಾಗಗಳೆಲ್ಲವೂ ಕೂಡ ತುಂಬ ಮೃದುವಾಗಿದೆ. ಆ್ಯಂಡ್ ಡೀಪ್ ಇನ್ 3, ದ ವಾಯ್ಸ್, ಗೇಟ್ ಆ್ಯಂಡ್ ದ ನೇವಲ್. ಅಂದರೆ ನಡೆಯೋದು ತುಂಬ ಗಂಭೀರವಾಗಿ ನಡೀತಾರೆ ಅವರು. ಆಮೇಲೆ ಗಂಭೀರವಾದ ಸ್ವರವೂ ಇದೆ ಅವರಿಗೆ. ಹಿ ಹ್ಯಾಸ್ 3 folds ಇನ್ ದ ಸ್ಕಿನ್ ಆಫ್ ಹಿಸ್ ನೆಕ್ ಆ್ಯಂಡ್ ಬೆಲ್ಲಿ. ಇಲ್ಲಿ 3 ಭಾಗದಲ್ಲಿ ಅವರಿಗೆ 3 ಭಾಗದಲ್ಲಿ ಇಲ್ಲಿ ಸಣ್ಣದಾಗಿ ಇಲ್ಲಿ ಒಂದು ಏನು ಮಡಿಚಿರೋ ಥರ ಇರುತ್ತೆ. ಕುತ್ತಿಗೆಯಲ್ಲಿ ಮಡಿಚಿರೋ ಥರ ಇರುತ್ತೆ, ಹೊಟ್ಟೆನಲ್ಲಿ ಕೂಡ ಮಡಿಚಿರೋ ಥರ ಇರುತ್ತೆ. ಇಸ್ ಡಿಪ್ರೆಸ್ಡ್ ಅಟ್ 3 places, ನೇಮ್ ಇನ್ ದ ಮಿಡ್ಲ್ ಆಫ್ ಹಿಸ್ ಸೋಲ್, ದ ಲೈನ್ಸ್ ಆಫ್ ಹಿಸ್ ಸೋಲ್ಸ್ ಆ್ಯಂಡ್ ದ ನಿಪ್ಪಲ್ಸ್. ಅಂದರೆ 3 ಜಾಗದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಶರೀರದಲ್ಲಿ. ಆಮೇಲೆ ಅಂಡರ್ಸೈಸ್ ಅಟ್ 4 places, ನೇಮ್ ಇನ್ ದ ನೆಕ್, ಮೆಂಬ್ರಮ್ ವಿರೈಲ್, ದ ಬ್ಯಾಕ್ ಆ್ಯಂಡ್ ದ ಶಾಂಕ್ಸ್. ಈ ಕುತ್ತಿಗೆ ಭಾಗ ಬಂದು ತುಂಬ ದಪ್ಪಕ್ಕೂ ಇಲ್ಲ. ನೆಕ್ ಇಸ್ ನಾಟ್ ಟೂ ಬಿಗ್ ಆಲ್ಸೋ, ಆ್ಯಂಡ್ ಅಟ್ ಸೇಮ್ ಟೈಮ್ ಬ್ಯಾಕ್ ಇಸ್ ಆಲ್ಸೋ ನಾಟ್ ಟೂ ಬಿಗ್. ಇಟ್ಸ್ ವೆರಿ ವೆಲ್ ಶೇಪ್ಡ್. ಎಂಡೋಡ್ ವಿತ್ 3 spirals ಇನ್ ದಿ ಹೇರ್ ಆಫ್ ಹಿಸ್ ಹೆಡ್, 4 lines at the root of his thumbs, indicating the knowledge of all the 4 Vedas. ಅಂದರೆ ಅವರ ಕೂದಲು ಬಂದ್ಬಿಟ್ಟು 3 ಜಾಗದಲ್ಲಿ ಸುತ್ತಕೊಂಡಿದೆ. ಹೇಳ್ತಿರಲ್ಲ, ಗುಂಗುರು ಕೂದಲು 3 ಜಾಗದಲ್ಲಿ ಸುತ್ತಕೊಂಡಿದೆ. ಅದಾದ ನಂತರ ಈ ಕೈಯ ಕೆಳಭಾಗದಲ್ಲಿ 3 ಗೆರೆ ಇದೆ. ಅವರಿಗೆ 4 ವೇದಗಳು ಗೊತ್ತಿದೆ ಅಂತ ತೋರ್ಸಕ್ಕೆ ಸುಂದರವಾದ ಗೆರೆಗಳಿದೆ ಕೈಯಲ್ಲಿ. ಇಂಡಿಕೇಟಿಂಗ್ ದ ನಾಲೆಜ್ ಆಫ್ ಆಲ್ ದ 4 ವೇದಾಸ್. 4 ಗೆರೆಗಳಿದೆ. ಆ್ಯಂಡ್ 4 lines ಆನ್ ಹಿಸ್ ಫೋರ್ಹೆಡ್ ಇಂಡಿಕೇಟಿಂಗ್ ಲಾಂಗವಿಟಿ. ಈ ಹಣೆಯಲ್ಲಿ 4 ಗೆರೆ ಇದೆ. ದೇರ್ ಆರ್ 4 lines ಆನ್ ಹಿಸ್ ಫೋರ್ಹೆಡ್ ವಿಚ್ ಇಂಡಿಕೇಟ್ ಲಾಂಗ್ ಲೈಫ್. ಇಫ್ ಎ ಪರ್ಸನ್ ಹ್ಯಾಸ್ ಗಾಟ್ 4 lines ಹಿಯರ್ ಆನ್ ದ ಫೋರ್ಹೆಡ್, ಇಂಡಿಕೇಟ್ಸ್ ಲಾಂಗ್ ಲೈಫ್. ಉದ್ದ ಅಂದರೆ ದೀರ್ಘಾಯುಷ್ಮಂತರವರು. is 4 cubits high and has 4 pairs of limbs, namely the cheeks, arms, shanks and knees equally matched. ಇದರ ಅಗಲ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಹಣೆಯ ಅಗಲ ಎಷ್ಟಿದೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ 1 ಬೆರಳು, 2 ಬೆರಳು, 3 ಬೆರಳು, 4 ಬೆರಳು ಇಷ್ಟು ಅಗಲ ಇದೆ ಅವರಿಗೆ. 4 ಬೆರಳು ಅಗಲ ಇದೆ ಅವರದು. The forehead is about 4 fingers. Cubit is little smaller than a finger thickness. And then it has 4 pairs of limbs. ಈ ಭಾಗ ಇದೆ ನೋಡಿ, ದೌಡೆ ಅಂತ ಹೇಳ್ತೀವಿ. ದೌಡೆ, ಕಪೋಲ, ಕೈಗಳು ಮತ್ತೆ ಮಂಡಿ ಎಲ್ಲವೂ ಕೂಡ ತುಂಬ ಸುಂದರವಾಗಿವೆ. He has 14 other pairs of limbs, namely the eyebrows, nostrils, eyes, ears, the lips, nipples, elbows, wrists, the knees, the testicles, the loins, the hands, the feet and the thighs. ಎಲ್ಲವೂ ಅವರಿಗೆ ಏನು ಕೊರತೆ ಇಲ್ಲ, ಶರೀರದಲ್ಲಿ ಯಾವುದು ಕೊರತೆ ಇಲ್ಲ. There is nothing wanting in the body of Sri Rama.
Everything is very, very proportionate, equally matched. The 4 large teeth at both the ends of his upper and lower jaws are very sharp. ಅಂದರೆ ಹಲ್ಲು ಕೂಡ ತುಂಬ ಸುಂದರವಾಗಿದೆ. He walks in 4 different gaits resembling those of a lion, a tiger, an elephant and a bull. ಅವ್ರು ನಡೆದರೆ ಸಿಂಹ ನಡೆದಾಗಿಯೂ ಇರುತ್ತೆ, ಹುಲಿ ನಡೆದಾಗಿಯೂ ಇರುತ್ತೆ, ಆನೆ ನಡೆದಾಗಿರುತ್ತೆ, ಮತ್ತೆ ನಂದಿ ನಡೆದಾಗಿರುತ್ತೆ. ಶ್ರೀರಾಮ ನಡೆದಾಗ ವೆರಿ ವೆರಿ ಮ್ಯಾನ್ಲಿ. Is endowed with excellent lips, chin and nose, 5 glossy limbs, the hair, eyes, teeth, skin and soles, and 8 long limbs, namely the arms, the fingers and the toes, the eyes and the ears, the nose, the backbone and the body. ಎಲ್ಲವೂ ಕೂಡ ಯಾವುದೇ ಶರೀರದ ಭಾಗವನ್ನು ಶ್ರೀರಾಮರ ಭಾಗವನ್ನು ತಗೊಂಡ್ರೆ ಕೂಡ ಎಲ್ಲವೂ ಕೂಡ ಸುಂದರವಾಗಿ ಸಮ ಒಳ್ಳೆ ಭಾಗವಾಗಿರುತ್ತೆ ಅವರ ಶರೀರದಲ್ಲಿ. Srirama, a sign of Raghu, has 10 lotus-like limbs, the countenance, the mouth, the eyes, the tongue, the lips, palate, chest, nails, the hands and the feet. 10 ample limbs, namely the chest, the head, the forehead, the neck, the arms, the shoulders, the navel, the feet, the back and the ears. ಇವೆಲ್ಲವೂ ಕೂಡ this is called as ಶಾರೀರಿಕ ಲಕ್ಷಣ. If you see this, whenever you see a sculptor, when a sculptor is making a sculpture, he will be taking into consideration all the proportions of the body. Whenever you see a let us say figure made out of stone in the temples, no? For them there is a shastra. There is a pakka treatise which says if the face is so much, then this should be so much. That is the beauty. That is the measurement of the beauty. ಕಿವಿ ಎಷ್ಟು ಉದ್ದ ಇರಬೇಕು ಮುಖದಲ್ಲಿ. ಕೆಲವರು ಕಿವಿ ನೋಡಿದರೆ ತುಂಬ ಉದ್ದ ಇರುತ್ತೆ, ಕೆಲವರು ಮೂಗು ತುಂಬ ಉದ್ದ ಇರುತ್ತೆ, ಕೆಲವರು ಹಲ್ಲು ಮುಂದೆ ಬಂದಿರುತ್ತೆ. ಇವೆಲ್ಲ ಲಕ್ಷಣಗಳು, ಶಾರೀರಿಕ ಲಕ್ಷಣಗಳು. ರಾಮರಿಗೆ ಎಲ್ಲ ಲಕ್ಷಣಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. He's saying that all the characteristics of Sri Rama's body is very, very beautiful, very handsome. Then small, thin, fine or sharp in 9, the hair, the moustaches and the beard, nails, the hair on the body, the skin, the finger joints, the membrum virile acumen and perception. ಇದು ಒಂದೊಂದ ನಂಬರ್ ಪ್ರಕಾರ ಹೇಳ್ತಾ ಇದ್ದಾರೆ. 4 ಇವು ಚೆನ್ನಾಗಿದೆ, ಇವು 3 ಚೆನ್ನಾಗಿವೆ, ಇವು 9 ಇವೆ, ಇದು ಚೆನ್ನಾಗಿದೆ. All counted. They are all supposed to form one particular group of what you call a characteristics. These are all according to the Sharira Akara Shastra. According to an Akara, how the body should be proportioned. And pursues religious merit, worldly riches and sensual delight in 3 periods, namely the forenoon, midday and afternoon. ಈ ರೀತಿಯಾಗಿ ಎಲ್ಲದರಲ್ಲೂ ಧಾರ್ಮಿಕವಾದ ನಡತೆ ಶ್ರೀರಾಮರಿಗಿದೆ. ಎಲ್ಲವೂ ಧರ್ಮಪೂರ್ವಕವಾಗಿ ನಡ್ಕೊಳ್ತಾರೆ ಅವರು. He is devoted to truth and righteousness and glorious and remains intent on accumulating wealth and power and showering favor on the people. He knows the right use of time and place and speaks kindly to all people. ಎಲ್ಲ ರೀತಿಯಾದ ಧಾರ್ಮಿಕವಾದ ನಡತೆ. He is very righteous in every single activity of it. His speech is righteous, his conduct is righteous, his behavior towards everybody, his way he deals with people, everything is on the right path. Bhrata chasya cha vai matraha Saumithiramita prabhaha Anuragena rupena Gunaischapi tathavithaha Saswarnachavi Shriman Ramashyamo Mahayasha Tavu Bhaunara Shardulau Taddarshana Kritotsavau Vichinvantau Mahim Kritsnam Asmabhis Sahasangatau Tvameva Margamanau Tau Vicharantau Vasundharam Dadarshatur Mrigapatim Purvajenavaropitam
ऋष्यमूकस्य मूले तु बहुपादपसङ्कुले भ्रातुर्भयार्तमासीनम् सुग्रीवं प्रियदर्शनम् वयं च हरिराजं तम् सुग्रीवं सत्यसङ्गरम् परिचर्यामहे राज्यात् पूर्वजेनावरोपितम् ततस्तौ चीरवसनौ धनुप्रवरपाणिनौ ऋष्यमूकस्य शैलस्य रम्यं देशमुपागतौ सतौ दृष्ट्वा नरव्याघ्रौ धन्विनौ वानरर्षभः अभिप्लुतो गिरेस्तस्य शिखरं भयमोहितः. ಇಲ್ಲಿ ವಿರಾಮ ಮಾಡೋಣ.